ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. 30 ವರ್ಷದ ಮಲ್ಲಿಕಾರ್ಜುನ್ ಹಾಗೆ 25 ವರ್ಷದ ನಾಗವೇಣಿ ದಂಪತಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. 30 ವರ್ಷದ ಮಲ್ಲಿಕಾರ್ಜುನ್ ಹಾಗೆ 25 ವರ್ಷದ ನಾಗವೇಣಿ ದಂಪತಿ ಮೃತಪಟ್ಟಿದ್ದಾರೆ. ಜೊತೆಗೆ 4 ವರ್ಷದ ಪುಟ್ಟ ಮಗು ಸಂತೋಷ್ ಕೂಡ ಸಾವನ್ನಪ್ಪಿದೆ. ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ನಡೆದಿರುವಂತಹ ದುರಂತ ಘಟನೆ ಇದು. ಹಾಗೆ ಅವಶೇಷಗಳ ಅಡಿ ಸಿಲುಕಿದ್ದ ಒಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಮಲಗಿದ್ದ ವೇಳೆ ಈ ರೀತಿ ದುರಂತ ನಡೆದು ಹೋಗಿದೆ. ಇನ್ನು ಪೊಲೀಸರು ಹಾಗೆ ಕಂದಾಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ಒಂದು ಭೀಕರ ದೃಶ್ಯವನ್ನು ಯಾವ ರೀತಿ ಇದೆ ಅಂತ. ತೀರ್ಥಹಳ್ಳಿಯಲ್ಲಿ ಆಗಿರುವಂತಹ ದುರಂತ ಇದು. ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆಯಾಗ್ತಾ ಇದೆ. ಹೀಗಾಗಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ನಮ್ಮ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ವಾರ್ಡ್ ನಂಬರ್ 15ರ ಗಾಂಧಿನಗರ ವಾರ್ಡ್ ಇದೆ. ಇಲ್ಲಿ ತುಂಬ ದೊಡ್ಡ ಅನಾಹುತ ನಿನ್ನೆ ರಾತ್ರಿ ಬೆಳಗಿನ ಮುಂಜಾನೆ 3:30 ಗಂಟೆಗೆ ನಡೆದಿರುವಂಥದ್ದು. ಈಗಾಗಲೇ ಸಹ ನೋಡಿದಿರಾ, ಈಗ ನಮ್ಮ ರಮೇಶ್ ಗೌಡ್ರು ಅಂತೇಳಿ ಮನೆ ಇವರು ಪಕ್ಷ ಬಡ್ಡೆ ಕೆಲಸ ಮಾಡ್ತಾರೆ, ಬಡ್ಡೆ ಲೋಟಸ್ ಕೆಲಸ ಮಾಡೋದು. ಆದರೆ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಒಂದು ತಡೆಗೋಡೆ ಸುಮಾರು ಒಂದು 60 ಅಡಿ ಮತ್ತು 25 ಒಂದು ತಡೆಗೋಡೆ ಮಳೆ ಕಾರಣದಿಂದಾಗಿ ಕುಸಿದು ಬಿತ್ತು. ಸುಮಾರು ಒಂದು 20 ಲೇಬರ್ಸ್ಗಳು ಮಣ್ಣು ಕೆಲಸ ಮಾಡುವಂಥ ಇಲ್ಲಿ ಒಂದು ಕುಟುಂಬಗಳಲ್ಲಿ ಪಕ್ಕದಲ್ಲಿ ವಾಸವಾಗಿದ್ದು. ಅದರಲ್ಲಿ 15 ಜನ ಹೊಸಪೇಟೆ ಕಡೆ ಇರುವಂಥದ್ದು, 5 ಜನ ದಾವಣಗೆರೆ ಕಡೆ ಲೇಬರ್ಸ್ ಅವರು ಮಣ್ಣಿನ ಕೆಲಸ ಮಾಡ್ತಾರೆ. ಸುಮಾರು 4 ವರ್ಷ ಇಲ್ಲಿ ವಾಸವಾಗಿದ್ದಾರೆ. ಈಗ ಬೆಳಗಿಂದ ಏನಾಗಿದೆ ಅಂತ ಹೇಳಿದ್ರೆ ದರೆ ಕುಸಿತಿದ್ದಂಗೆ ಅವರು ಒಂದು ವಾಯ್ಸ್ ರೈಸ್ ಮಾಡಿದ್ದಾರೆ, ಇದು ಸೌಂಡ್ ಆಗ್ತಾ ಇದೆ ಹೇಳಿ ಅಂತೇಳಿ. ಕೆಲವರೆಲ್ಲ ಎದ್ದು ಬಿದ್ದು ಮನೆಯಿಂದ ಹೊರಗೆ ಬಂದಿದ್ದಾರೆ. ಅದರಲ್ಲಿ 3 ಜನ, ಒಂದು ಗಂಡ ಹೆಂಡತಿ, ಒಂದು ಮಗು, ಸುಮಾರು 3 ವರ್ಷದ ಮಗು ಮತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಮಣ್ಣಿನಲ್ಲಿ ಈಗಾಗಲೇ ಅದರ ಕೆಳಗೆ ಮಣ್ಣಿನ ಕೆಳಗೆ ಅವರು ಏನು ಡೆತ್ ಆಗಿರುವಂಥದ್ದು, ಮರಣ ಹೊಂದಿರುವಂಥದ್ದು ಬಂದಿರುವಂಥದ್ದು. ಎಸ್, ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿದೆ. ಹೀಗಾಗಿ ಮನೆಯಲ್ಲಿ ಒಂದು 4 ಜನ ಇರ್ತಾರೆ. ಅದರಲ್ಲಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 30 ವರ್ಷದ ಮಲ್ಲಿಕಾರ್ಜುನ್, 25 ವರ್ಷದ ನಾಗವೇಣಿ ದಂಪತಿ ಮೃತಪಟ್ಟಿದ್ದಾರೆ. ಹಾಗೆ ಅವರ ಮಗ 4 ವರ್ಷದ ಪುಟ್ಟ ಬಾಲಕ ಸಂತೋಷ್ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ನಡೆದಿರುವಂತಹ ಘಟನೆ ಇದು. ಹಾಗೆ ಒಬ್ಬರು ಆ ಅವಶೇಷಗಳ ಅಡಿ ಸಿಕ್ಕಾಕೊಂಡಿರ್ತಾರೆ, ಅವರನ್ನು ಕೂಡ ಸೇವ್ ಮಾಡಲಾಗಿದೆ. ಮಲಗಿದ್ದ ವೇಳೆ ನಿನ್ನೆ ರಾತ್ರಿ ಆಗಿರುವಂತಹ ದುರ್ಘಟನೆ ಇದು. ಪೊಲೀಸರು ಕಂದಾಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಈ ರೀತಿ ಒಂದಲ್ಲ ಒಂದು ಅವಾಂತರಗಳು ಪ್ರತಿ ವರ್ಷವೂ ಕೂಡ ನಡೀತಾನೆ ಇರುತ್ತೆ. ಗುಡ್ಡ ಕುಸಿತ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಅಥವಾ ನದಿ ಪಾತ್ರದಲ್ಲಿ ಒಂದಷ್ಟು ಅವಾಂತರಗಳು ಎಲ್ಲವನ್ನೂ ಕೂಡ ನಾವು ನೋಡ್ತಾನೆ ಇರ್ತೀವಿ. ಈ ಬಾರಿಯೂ ಕೂಡ ಅದೇ ರೀತಿ ಮತ್ತೊಂದು ದೊಡ್ಡ ದುರಂತ ನಡೆದು ಹೋಗಿದೆ. ಪುಟ್ಟ ಮಗು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದೆ. ಆ ಘಟನಾ ಸ್ಥಳವನ್ನು ನೀವು ಗಮನಿಸ್ತಾ ಇದ್ದೀರಾ. ಆ ಗುಡ್ಡದ ಪಕ್ಕದಲ್ಲೇ ಮನೆ ಇರುತ್ತೆ. ರಾತ್ರಿ ವೇಳೆ ಎಲ್ಲರೂ ಕೂಡ ನಿದ್ದೆಗೆ ಜಾರಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಬಿದ್ದಿದೆ. ಕಂಪ್ಲೀಟ್ ಆಗಿ ಮಣ್ಣು, ಕಲ್ಲು ಎಲ್ಲವೂ ಕೂಡ ಕುಸಿದು ಮನೆಯ ಮೇಲೆ ಬೀಳುತ್ತೆ. ಹೀಗಾಗಿ ಮನೆಯ ಗೋಡೆ ಜೊತೆಗೆ ಆ ಅವಶೇಷಗಳ ಅಡಿ ಸಿಲುಕಿ 3 ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಒಬ್ಬರನ್ನ ಸಿಬ್ಬಂದಿಗಳು ರಕ್ಷಿಸಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಮಲಗಿದ್ದ ವೇಳೆ ನಡೆದಿರುವಂಥ ದುರಂತ ಇದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ನಡೆದಿರುವಂಥ ಘಟನೆ. 30 ವರ್ಷದ ಮಲ್ಲಿಕಾರ್ಜುನ್ ಹಾಗೆ 25 ವರ್ಷದ ನಾಗವೇಣಿ ಮೃತಪಟ್ಟಿದ್ದಾರೆ. 4 ವರ್ಷದ ಅವರ ಮಗು ಸಂತೋಷ್ ಕೂಡ ಸಾವನ್ನಪ್ಪಿದೆ. ತೀರ್ಥಹಳ್ಳಿಯಲ್ಲಿ ಆಗಿರುವಂಥ ಘಟನೆ ನಿನ್ನೆ ರಾತ್ರಿ ನಡೆದಿರುವಂಥದ್ದು.